ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸೈಡ್ ಡಿಶ್ ರೆಸಿಪಿ, ಟೊಮೆಟೊ ಭರ್ತದ ರೆಸಿಪಿ. ಇದು ಚಪಾತಿ, ದೋಸೆ, ಇಡ್ಲಿ, ರಾಗಿ ಮುದ್ದೆ, ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ತವಾ ಇಟ್ಕೊಂಡಿದ್ದೀನಿ, ಹೆಂಚನ್ನ ಇಟ್ಕೊಂಡಿದ್ದೀನಿ. ಟೊಮೆಟೊನ ಡೈರೆಕ್ಟಾಗಿ ಬೆಂಕಿ ಮೇಲೆ ಸುಡಲಿಕ್ಕಾಗೋದಿಲ್ಲ. ಟೊಮೆಟೊ ಒಳಗಡೆ ರಸ ಇರುತ್ತಲ್ಲ, ಡೈರೆಕ್ಟಾಗಿ ಬೆಂಕಿ ಮೇಲೆ ಸುಡೋಕ್ಕೋದ್ರೆ ಆ ರಸ ಎಲ್ಲ ಹೊರಗೆ ಬಂದು ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರವಾಗಿ ಈ ರೆಸಿಪಿನ ನಾನು ತವಾ ಮೇಲೆ ಹೆಂಚ ಮೇಲೆ ಮಾಡ್ತಾಯಿದ್ದೀನಿ. ಸಣ್ಣ ಚಮಚದಲ್ಲಿ 1-2 ಚಮಚದಷ್ಟು ಎಣ್ಣೆ. ಇದು ಟೊಮೆಟೊ ಸುಮಾರು ಒಂದು ಅರ್ಧ ಕೆಜಿಯಷ್ಟು. ನಾಟಿ ಟೊಮೆಟೊ, ಫಾರ್ಮ್ ಟೊಮೆಟೊ, ಆ್ಯಪಲ್ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ, ಟೊಮೆಟೊ ಇದ್ದರೆ ಸಾಕಷ್ಟೇ. ಸುಮಾರು ಒಂದು ಅರ್ಧ ಕೆಜಿಯಷ್ಟು. ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು. ಬೆಳ್ಳುಳ್ಳಿ ಎಸಳು ಸುಮಾರು ಒಂದು 10-12. ಹಸಿರು ಮೆಣಸಿನ್ಕಾಯಿ 4-5. ಸ್ವಲ್ಪ ಜೀರಿಗೆ. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಐ ಫ್ಲೇಮ್ ಬೇಡ. ಐ ಫ್ಲೇಮ್ನಲ್ಲಿ ಏನಾಗೋಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಸೀದೋಗುತ್ತೆ, ಕೆಂಪಾಗುತ್ತೆ, ಕಪ್ಪಗಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋಲ್ಲ. ಅದಕ್ಕೋಸ್ಕರವಾಗಿ ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ ಇದು ಟೊಮೆಟೊ ಮೆತ್ತಗಾಗಲಿಕ್ಕೆ. 5 ನಿಮಿಷ ಆದಮೇಲೆ ಟೊಮೆಟೊನ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ ಸುಮಾರು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು, ಅಥವಾ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ. ಟೋಟಲಾಗಿ ಸುಮಾರು ಒಂದು 10 ನಿಮಿಷ ಆದಮೇಲೆ ಟೊಮೆಟೊ ಮೆತ್ತಗಾಗಿದೆ. ಈ ರೀತಿಯಾಗಿ ಬಣ್ಣ ಬರಬೇಕು ನೋಡಿ. ಸ್ವಲ್ಪ ಮಟ್ಟಕ್ಕಷ್ಟು ಸೀದೋಗಿರೋದು ಅಥವಾ ಬೆಂಕಿಯಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಕಪ್ಪಗಾಗುತ್ತಲ್ಲ, ಆ ರೀತಿಯಾಗಿ ಕಪ್ಪಗಾಗಬೇಕು. ಇದನ್ನು ರುಬ್ಕೋಬೇಕು ಅಥವಾ ಮ್ಯಾಶ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ. ಮಿಕ್ಸಿಯಲ್ಲೇ ಒಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ. ಮ್ಯಾಶ್ ಮಾಡಲಿಕ್ಕೆ ಹೋದರೆ ತುಂಬಾ ಜಾಸ್ತಿ ಸಮಯ ಬೇಕಾಗುತ್ತೆ. ಅಥವಾ ನಿಮಗೆ ಕೈಯಲ್ಲೇ ನುಣ್ಣಗೆ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡ್ಕೋಬೋದು. ಒರಳಿದ್ರೆ ಒರಳಲ್ಲಿ ಒಂದು ರೌಂಡ್ ಹಾಕ್ಕೊಂಡು ರುಬ್ಕೋಬೋದು. ನುಣ್ಣಗೆ ರುಬ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ, ತರತರಿಯಾಗಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೋಸ್ಕರ 1-2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ. ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದರೆ 2 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ 1 ಸಾಕು. ಕರಿಬೇವಿನ ಎಲೆಗಳು ಸುಮಾರು ಒಂದು 10-12. ಈರುಳ್ಳಿನ ತುಂಬಾ ಜಾಸ್ತಿ ಕೆಂಪಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು. ಸುಮಾರು 2-3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ, ಮನೇಲಿ ಮಾಡಿಟ್ಕೊಂಡಿರೋ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಬ್ಯಾಡಗಿ ಅಚ್ಕಾರದ ಪುಡಿ. ಬ್ಯಾಡಗಿ ಅಚ್ಕಾರದ ಪುಡಿ ಖಾರ ಏನು ಜಾಸ್ತಿ ಇರಲ್ಲ, ಖಾರಕ್ಕೋಸ್ಕರ ನಾನು ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೀನಿ. ಒಣ ಮಸಾಲೆಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಟೊಮೆಟೊ ಮತ್ತು ಬೇರೆ ಪದಾರ್ಥಗಳನ್ನ ರುಬ್ಕೊಂಡಿದ್ನಲ್ಲ ತರತರಿಯಾಗಿ, ಅದು ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ರುಚಿಯಾದ ಟೊಮೆಟೊ ಭರ್ತಾ ರೆಡಿಯಾಗಿದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಮೊದಲೇ ಹೇಳ್ದಂಗೆ ದೋಸೆ, ಇಡ್ಲಿ, ಚಪಾತಿ, ರಾಗಿ ಮುದ್ದೆ, ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಬಿಸಿ ಅನ್ನದ ಜೊತೆಗೆ ಇದನ್ನು ಹಾಕ್ಕೊಳ್ತಿದ್ರೆ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.